ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪವಿತ್ರವಾದಂತಹ ಕುಂಭಮೇಳ ಸ್ನಾನ ನಡೆಯುತ್ತಿದ್ದರೆ, ಪವಿತ್ರ ಕ್ಷೇತ್ರವೆಂದೇ ಹೆಸರುವಾಸಿಯಾಗಿರತಕ್ಕಂತಹ ಮೈಸೂರು ಜಿಲ್ಲೆಯ ಟಿ. ನರಸೀಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಸಿದ್ಧತೆಗಳು ಶುರುವಾಗಿವೆ. ತಲಕಾವೇರಿಯಲ್ಲಿ ಜನ್ಮತಾಳಿ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮವನ್ನು ಸೃಷ್ಟಿಸಿ ಹರಿಯುವ ಕಾವೇರಿ ತಾನು ಹರಿದ ಕಡೆಯಲ್ಲೆಲ್ಲ ಪವಿತ್ರ ಕ್ಷೇತ್ರವನ್ನು ಸೃಷ್ಟಿಸುತ್ತಾಳೆ ಮತ್ತು ಅದರಲ್ಲಿ ತಿರುಮಕೂಡಲು ಒಂದಾಗಿದೆ. ಮತ್ತು ದೇಶದ ನಾಗರಿಕತೆ ಹುಟ್ಟಿದ್ದು ನದಿಯ ಇಕ್ಕಳಗಳಲ್ಲಿ ಮತ್ತು ಈ ನದಿಗಳು ನಮಗೆ ನಾಗರಿಕತೆಯ ತೊಟ್ಟಿಲಾಗಿವೆ. ಹಾಗೆ ಮನುಷ್ಯನ ಹುಟ್ಟು ಮತ್ತು ಅಂತ್ಯ ನದಿಯಲ್ಲೇ ಆಗುವುದೆಂದು ಭಾವಿಸಿ ನದಿಯನ್ನು ಪವಿತ್ರವು ಎಂದು ಭಾವಿಸಿ 1989ರಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗುತ್ತಿದೆ. ಕಳೆದ 11 ಕುಂಭಮೇಳಗಳನ್ನು ಟಿ. ನರಸೀಪುರದ ತಿರುಮಲಕೂಡದಲ್ಲಿ ನಡೆಸಲಾಗಿದೆ. 2022ರಲ್ಲಿ 12ನೇ ಕುಂಭಮೇಳವನ್ನು ನಡೆಸಲಾಗಲಿಲ್ಲ. ಕೋವಿಡ್ ಕಾರಣದಿಂದ 12ನೇ ಕುಂಭಮೇಳವನ್ನು ನಡೆಸಲಾಗಲಿಲ್ಲ. ಹೀಗಾಗಿ ಇದು 6 ವರ್ಷಗಳ ನಂತರ 12ನೇ ಕುಂಭಮೇಳವು ನಡೆಯುತ್ತಿದೆ. ಯಾರು ಉತ್ತರ ಪ್ರದೇಶಕ್ಕೆ ಹೋಗಿ ಪವಿತ್ರವಾದಂಥ ಸ್ನಾನವನ್ನು ಮಾಡಲಾರರು ಅವರು ಇಲ್ಲಿಯೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಬಹುದು.